ಈ ವೀಕೆಂಡ್ ಬಂದರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅದೇ ಮಾಲ್ಗೆ ಎಸ್ತರಿ ಅಂತ ಹೋಗೋದು. ಅದಕ್ಕೆ ನೋಡಿ ಹೊಸ ಆಕ್ಟಿವಿಟಿ ತೊಗೊಂಬಂದಿದ್ದೀನಿ ನಿಮಗೆ ಅಂತ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ ಶ್ವೇತಾ. ಇವತ್ತು ಬಂದಿದ್ದೀನಿ ಎಂಬೇಸಿ ಹಾರ್ಸ್ ರೈಡಿಂಗ್ ಸ್ಕೂಲ್ಗೆ. ಒಳಗೆ ಎಂಟರ್ ಆದ ತಕ್ಷಣ ನಿಮಗೆ ದೊಡ್ಡ ಗಾರ್ಡನ್ ಸಿಗುತ್ತೆ. ಗಾರ್ಡನ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಮರಗಳು ಹಾಕಿದ್ದಾರೆ. ಸುತ್ತಮುತ್ತ 100 ಕುದುರೆಗಳಿವೆ. ಇಲ್ಲಿ ಕುದುರೆಗಳನ್ನ ಬಹಳ ಚೆನ್ನಾಗಿ ನೋಡ್ಕೋತಾರೆ. ಕರೆಕ್ಟ್ ಟೈಮ್ಗೆ ಫುಡ್ಡು, ಮೆಡಿಸಿನ್ನು, ಅದಕ್ಕೆ ಸ್ನಾನ, ಆಮೇಲೆ ಕೇರ್ ಟೇಕರ್ ಕೂಡ ಇದ್ದಾರೆ. ನೀವು 1 ಅವರ್ ಹಾರ್ಸ್ ರೈಡಿಂಗ್ ಹೋಗ್ಬೋದು. 1800 ಆಗುತ್ತೆ ದೊಡ್ಡವ್ರಿಗೆ, ಮತ್ತೆ ಚಿಕ್ಕವ್ರಿಗೆ 1500 ಆಗುತ್ತೆ. ಈ ಎತ್ತೆತ್ತರ ತೆಂಗಿನ ಮರಗಳ ಮಧ್ಯದಿಂದ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೊತೆ ಟ್ರೈನರ್ ಕೂಡ ಕಳ್ಸಿರ್ತಾರೆ. ಅದಕ್ಕೆ ಏನ್ ಚಿಂತೆ ಮಾಡ್ಬೇಕಾಗಿಲ್ಲ. ಹೋಗ್ತಾ ಹೋಗ್ತಾ ನಮ್ಗೆ ನೀಲಗಿರಿ ಮರಗಳು, ಮಾವಿನ ಮರಗಳು ಸಿಗುತ್ತೆ. ತಂಪಾದ ಗಾಳಿಲಿ ಈ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಇನ್ ಚಿಕ್ಕ ಮಕ್ಕಳಿಗೆ ಪೋನಿ ಕೊಟ್ಟಿರ್ತಾರೆ, ಅಂದ್ರೆ ಸಣ್ಣ ಕುದುರೆಗಳು. ಮಕ್ಕಳಂತೂ ದೊಡ್ಡೋರ್ಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಹಾರ್ಸ್ ರೈಡ್ ಇಂದ ವಾಪಸ್ ಬಂದ್ಮೇಲೆ ನೀವು ರೆಸ್ಟೋರೆಂಟ್ ಹೋಗ್ಬೋದು. ಇವ್ರದ್ದು ರೆಸ್ಟೋರೆಂಟ್ ತುಂಬಾ ಎಲಿಗೆಂಟ್ ಅಂಡ್ ಕ್ಲಾಸಿ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ರುಚಿ ರುಚಿ ತಿಂಡಿ ಕೂಡ ಸಿಗುತ್ತೆ. ಇನ್ ತಿಂದಿದ್ ಕುಡ್ದಿದ್ದೆಲ್ಲ ಆದ್ಮೇಲೆ ಹಾರ್ಸ್ ರೈಡಿಂಗ್ ಗೆ ಸಂಬಂಧಪಟ್ಟ ಒಂದು ಶಾಪ್ ಕೂಡ ಇದೆ. ಇನ್ನು ಹೊರಗಡೆ 1997 ಇಂದ ಯಾವ್ಯಾವ ಟೂರ್ನಮೆಂಟ್ ಆಗಿದೆ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಫೋಟೋಸ್ನ ಹಾಕಿದ್ದಾರೆ. ಇನ್ನು ಸಂಜೆ 6 ಗಂಟೆ ಆಗ್ತಿದ್ದಂಗೆ ಕುದುರೆಗಳಿಗೆಲ್ಲ ಫುಡ್ ಹಾಕ್ತಾರೆ. ಬನ್ನಿ ಕೇಳೋಣ ಏನು ಹಾಕ್ತಾರೆ ಅಂತ. ಬೂಸ, ಓಟ್ಸು, ಬಾರ್ಲಿ. ನನ್ನ ಹೆಸರು ಪಿಳ್ಳೆಗೌಡ ಅಂದ್ಬಿಟ್ಟು, ಕುದುರೆ ಹೆಸರು ಬಂದು ಮಿಲ್ಸಿಲಿಗನ್ ಅಂದ್ಬಿಟ್ಟು ನಾನೇ ಇದು ವರ್ಕ್ ಮಾಡೋದು. ನಾನು ಯಾವ ಥರ ಹೇಳಿದ್ರೆ ಆ ಥರ ಕೇಳ್ತದೆ. ಇಲ್ಲಿ ನಿಮ್ಮ ಮಕ್ಕಳ ಬರ್ತ್ಡೇ ಕೂಡ ಆರ್ಗನೈಸ್ ಮಾಡ್ಬೋದು. ಒಟ್ಟಲ್ಲಿ ಬೆಂಗಳೂರು ಅವ್ರಿಗೆ ಇದು ಒಂದು ಹೊಸ ಆಕ್ಟಿವಿಟಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ.